ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ದಿನಗಳ ಒಂದು ಗ್ಯಾಪ್ ಆಗಿತ್ತು ಅಂತ ಹೇಳ್ಬೋದು. ನಮ್ಮ ಒಂದು ಸೆಮಿಸ್ಟರ್ ಪರೀಕ್ಷೆ ಇರುವಂತ ಕಾರಣಕ್ಕೆ ನಾವು ಕೂಡ ಒಂದು ಗ್ಯಾಪ್ ಅನ್ನ ಮಾಡಿದ್ವಿ. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಆಲ್ ದ ಬೆಸ್ಟ್ ಎಲ್ಲ ತಿಳಿಸ್ತಾ ಇದ್ರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ನಂತರದಲ್ಲೂ ಕೂಡ ವಿದ್ಯಾರ್ಥಿಗಳು ಅವರ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಮಗೂ ಕೂಡ ಫಸ್ಟ್ ಸೆಮಿಸ್ಟರ್ ಒಂದು ಪರೀಕ್ಷೆಗಳು ಬರ್ತಿದ್ದಾವೆ. ಸೊ ಯಾವ ರೀತಿಯಾಗಿ ನಾವು ಪ್ರಿಪರೇಷನ್ ಅನ್ನ ಮಾಡಬೇಕು, ಸೊ ಒಂದು ಆಪ್ಷನ್ ಎಂಟ್ರಿ ಮತ್ತೆ ಒಂದು ಅಡ್ಮಿಷನ್ ಟೈಮಲ್ಲೆಲ್ಲ ನೀವು ಸಾಕಷ್ಟು ಹೆಲ್ಪ್ ಮಾಡಿದ್ದೀರಿ. ಇವಾಗ ನಮಗೆ ಯಾವ ತರ ಒಂದು ಸ್ಟಡಿ ಮಾಡಬೇಕು, ಏನ್ ರೀತಿ ಓದಬೇಕು, ನಾನು ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಸಂದರ್ಭಗಳೆಲ್ಲ ರಿಸಲ್ಟ್ ಅನ್ನ ಹಂಚ್ಕೊಂಡಿದ್ದೆ ನಿಮ್ಮ ಜೊತೆ. 90% ಆಗಿದೆ ನಂದು ಅಂತ. ಸೊ ಅದಕ್ಕೆ ಯಾವ ರೀತಿ ನೀವು ಸ್ಟಡಿ ಮಾಡಿದಿರಿ ಅದನ್ನ ತಿಳಿಸ್ಕೊಡಿ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಒಂದು B.Ed ನ ಒಂದು ಸೆಮಿಸ್ಟರ್ ಎಕ್ಸಾಮ್ಸ್ ಗಳಿಗೆ B.Ed ನಲ್ಲಿ ಯಾವ ತರ ಸ್ಟಡಿ ಮಾಡಬೇಕು ಅಂತೆಲ್ಲ ವಿದ್ಯಾರ್ಥಿಗಳು ಒಂದು ಪ್ರಶ್ನೆನ ಕೇಳ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ B.Ed ನಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಸ್ಟಡಿ ಮಾಡಬಹುದಾಗಿರುತ್ತೆ, ಮತ್ತೆ ಏನೇನ ಓದಬೇಕಿರುತ್ತೆ B.Ed ನ ಒಂದು ಸೆಮಿಸ್ಟರ್ ಪರೀಕ್ಷೆಗಳಿಗೆ 90% ಪ್ಲಸ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳೋದು ಯಾವ ರೀತಿಯಾಗಿ ವಿದ್ಯಾರ್ಥಿಗಳಾಗಿದ್ರೆ, ಸೊ ಏನನ್ನ ಸ್ಟಡಿ ಮಾಡಬೇಕು, ಮತ್ತೆ ನಾನು ಯಾವ ತರ ಸ್ಟಡಿ ಮಾಡ್ತೇನೆ ಎಕ್ಸಾಮ್ಸ್ ಗಳಿಗೆ, ಸೊ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು ವಿದ್ಯಾರ್ಥಿಗಳು. ಇದನ್ನೆಲ್ಲ ಕೆಲವೊಂದು ನಿಯಮಗಳನ್ನ ಅನುಸರಿಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶನ ಕೂಡ ತಗೋಬಹುದಾಗಿರುತ್ತೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸೊ ಯಾವ ತರ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ಅಥವಾ ಇನ್ಸ್ಟಾಗ್ರಾಮ್ ಕೂಡ ನಾವು ಆಸ್ಕ್ ಮೀ ಅಂತ ಒಂದು ಪ್ರಶ್ನೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಕೂಡ ನೀವು ತಿಳಿಸಬಹುದಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಮುಂದಿನ ವಿಡಿಯೋದಲ್ಲಿ ಯಾವ ತರ ಬರೀಬೇಕು ಎಕ್ಸಾಮ್ ಅಲ್ಲಿ ಅಂತ ಕೂಡ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋದಲ್ಲಿ ಈಗ B.Ed ನ ಒಂದು ಪರೀಕ್ಷೆ ಏನಿದೆಯಲ್ಲ, ಸೊ ಏನನ್ನ ಸ್ಟಡಿ ಮಾಡಬೇಕು ವಿದ್ಯಾರ್ಥಿಗಳು ಹೇಳ್ತಿರುವಂತಹ ಹೆಚ್ಚಿಗೆ ಪ್ರಶ್ನೆ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ವಿಡಿಯೋ ಅಂತ ಹೇಳ್ಬೋದಾಗಿರುವಂತದ್ದು, ಬಹುತೇಕ ವಿದ್ಯಾರ್ಥಿಗಳು ಕೇಳ್ತಿರುವಂತದ್ದು. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ಇಲ್ಲಿ ಇನ್ನ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ, B.Ed ನಲ್ಲಿ ಏನನ್ನ ಸ್ಟಡಿ ಮಾಡಬೇಕು, ಸೊ ಈ ಒಂದು ಪ್ರಶ್ನೆ ಹೆಚ್ಚಿಗೆ ವಿದ್ಯಾರ್ಥಿಗಳಲ್ಲಿ ಇದಾವೆ. ಯಾಕಂದ್ರೆ ಡಿಗ್ರಿ ತನಕ ವಿದ್ಯಾರ್ಥಿಗಳು ಒಂದು ವೇ ಆಫ್ ಸ್ಟಡಿ ಇರುತ್ತೆ. ಸೊ ಈಗ B.Ed ಅಂತಕ್ಕಂಥದ್ದು ಶಿಕ್ಷಣ ಒಂದು ಪ್ರವೃತ್ತಿ ಆಗಿರೋದ್ರಿಂದ ಇಲ್ಲಿ ಯಾವ ತರ ನಾವು ಸ್ಟಡಿ ಮಾಡಬೇಕು, ಸ್ಕೋರ್ ಮಾಡೋದು ಯಾವ ತರ, ವ್ಯಾಲ್ಯೂಬೇಟರ್ ಏನೇನ ಅಂದ್ರೆ ಕ್ವಶನ್ ಪೇಪರ್ ಯಾವ ತರ ಸೆಟ್ ಆಗ್ಬೋದು ಅಂತೆಲ್ಲ ಪ್ರಶ್ನೆಗಳಿರುತ್ತೆ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಏನನ್ನ ಓದಬೇಕು ಅಂತ ಗೊತ್ತಾದ್ರೆ ಸೊ ವಿದ್ಯಾರ್ಥಿಗಳಿಗೆ ಕಲಿಕೆ ಸುಲಭ ಆಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಮಾಡಿದರೆ ಏನನ್ನ ಓದಬೇಕು ಅಂದ್ರೆ ಮೊದಲನೇದಾಗಿ ನೀವು ಪ್ರಶ್ನೆ ಪತ್ರಿಕೆನ ಓದಿ. ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಬೇಕು ಅಂದ್ರೆ ನೀವು ಪ್ರಶ್ನೆ ಪತ್ರಿಕೆನ ಓದಬೇಕಿರುತ್ತೆ. ಪ್ರಶ್ನೆ ಪತ್ರಿಕೆನ ಕಳೆದ 5 ವರ್ಷಗಳ ಕಳೆದ 5 ವರ್ಷಗಳ ಪ್ರಶ್ನೆ ಪತ್ರಿಕೆನ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಬೇಕಾಗಿರುತ್ತೆ. ಕಳೆದ 5 ವರ್ಷಗಳ ಕನಿಷ್ಠ 5 ವರ್ಷ ಹೇಳ್ತಿರೋದು, ಇನ್ನೂ ಹೆಚ್ಚಿಗೆ ಓದಬಹುದು ಇವು, ಬಟ್ ಜಾಸ್ತಿ ವರ್ಷಕ್ಕೆ ಹೋದಷ್ಟು ನಿಮಗೆ ಕನ್ಫ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಎಲ್ಲಾನು ಕೇಳ್ತಾರೆ, ಹೆಂಗ್ ಕೇಳ್ತಾರೆ ಹಂಗ್ ಕೇಳ್ತಾರೆ ಅಂತ. ಕನಿಷ್ಠ 5 ವರ್ಷ, ಲಾಸ್ಟ್ 5 ಇಯರ್ಸ್ ಅಂತ ತಗೊಳ್ಳಿ ವಿದ್ಯಾರ್ಥಿಗಳು. ಲಾಸ್ಟ್ ಇಯರ್ ಅಂತೂ ಆದಷ್ಟು ಹೆಚ್ಚಿಕೊಂಡಿರಿ, ಕ್ವಶನ್ ಪೇಪರ್ ನ ಇಟ್ಕೊಂಡು ಓದಿರಿ ಅದನ್ನ. ಸೊ ಇವಾಗ 2025 ನೀವು ಎಕ್ಸಾಮ್ ಬರೀತಿದ್ದೀರಾ ಅಂದ್ರೆ 2024, 23, 22, 21, 20 ಈ ವರ್ಷಗಳಂತೂ ಕಂಪಲ್ಸರಿ ಕ್ವಶನ್ ಪೇಪರ್ ಗಳನ್ನ ಕಲೆಕ್ಟ್ ಮಾಡಿ ಆ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಸಿದ್ಧತೆನ ಮಾಡ್ಕೊಳ್ಳಿ. ಮತ್ತೆ ಯಾವ ತರ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ ನಾನು. ಕ್ವಶನ್ ಪೇಪರ್ ರೆಫರ್ ಮಾಡ್ಬೇಕಾದ್ರೆ ಕೂಡ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಬರುತ್ತೆ, ಕ್ವಶನ್ ಪೇಪರ್ ಯಾವ ತರ ಓದಬೇಕು ಅಂತ ಕೂಡ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸಿಲೋಬಸ್ ಅನ್ನ ಕೂಡ ವಿದ್ಯಾರ್ಥಿಗಳು ರೆಫರ್ ಮಾಡ್ಬೇಕಿರುತ್ತೆ. ಸೊ ಸಿಲೋಬಸ್ ಅಂದ್ರೆ ಇವಾಗ ನೀವು ಸ್ಕೋರ್ ತುಂಬಾ ಮಾಡ್ಬೇಕಿದೆ ಅಂತಂದ್ರೆ ಸಿಲೋಬಸ್ ರೆಫರ್ ಮಾಡೋದು. ಇನ್ನೊಂದೇನಂದ್ರೆ ವಿದ್ಯಾರ್ಥಿಗಳಿಗೆ ನೀವು ಪ್ರಶ್ನೆ ಪತ್ರಿಕೆನ ರೆಫರ್ ಮಾಡ್ತೀರಾ, ಅಲ್ಲಿ ಬಹುತೇಕವಾಗಿ ರಿಪೀಟ್ ಆಗುತ್ತೆ. ಕಾರಣ ಏನಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಬಹುತೇಕ ಕ್ವಶನ್ಸ್ ಗಳನ್ನ ರಿಪೀಟ್ ಮಾಡ್ತಾರೆ ಇಲ್ಲಿ. ಸೊ ವಿದ್ಯಾರ್ಥಿಗಳು ಕೇಳಬಹುದು ಕ್ವಶನ್ ಪೇಪರ್ ರಿಪೀಟ್ ಆಗುತ್ತಾ, ಆಗದೆ ಹೋದ್ರಿ ಅಂತೆಲ್ಲ ಕೇಳ್ತಾ ಇರ್ತೀರಾ. ಸೊ ಕಳೆದ 5 ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆ ನೀವು ತೆಗೆದು ನೋಡಿದ್ರೆ ರಿಪೀಟ್ ಮಾಡೇ ಮಾಡಿರ್ತಾರೆ. ಯಾಕಂದ್ರೆ ನೀವು ಶಿಕ್ಷಣ ಪ್ರವೃತ್ತಿ ಇರೋದ್ರಿಂದ ಸೊ ವಿದ್ಯಾರ್ಥಿಗಳಿಗೆ ಕೆಲವೊಂದು ಶಿಕ್ಷಣಿಕ ಗುಣ ಲಕ್ಷಣಗಳಿರ್ತಾವಲ್ಲ, ಅಥವಾ ಕೆಲವೊಂದು ಅಂಶಗಳನ್ನ ಪರೀಕ್ಷೆ ಮಾಡಬೇಕಾಗಿರುತ್ತೆ ಎಕ್ಸಾಮ್ ಅಲ್ಲಿ ಅವರು. ಸೊ ಅವುಗಳನ್ನ ಪರೀಕ್ಷೆ ಮಾಡುವ ಕಾರಣಕ್ಕೆ ಕೆಲವೊಂದು ಕ್ವಶನ್ಸ್ ರಿಪೀಟೆಡ್, ಎಷ್ಟು ಸರಿ ರಿಪೀಟ್ ಆಗಿರೋ ಕೂಡ ಅದನ್ನ ಕೇಳಬೇಕಿರುತ್ತೆ. ಇನ್ನೊಂದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಂದರ್ಭಗಳಲ್ಲಿ ರೇರ್ ಕೇಸಸ್ ಅಲ್ಲಿ ಕೆಲವೊಂದು ಕ್ವಶನ್ ಹೆಚ್ಚಿಗೆ ಬಾರಿ ರಿಪೀಟ್ ಆಗಿರೋ ಕ್ವಶನ್ಸ್ ಕೂಡ ಬರದೇ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಆ ಕಡೆಗೆ ಎಚ್ಚರಿಕೆ ವಹಿಸಬೇಕಿರುತ್ತೆ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂದ್ರೆ ಬದಲಿ ಕ್ವಶನ್ಸ್ ಅನ್ನು ಓದಿರಿ. ಇವಾಗ 5 ವರ್ಷದ ಕ್ವಶನ್ ಪೇಪರ್ ನೀವು ಓದ್ತಾ ಇದೀರ ಅಂದ್ರೆ ವಿದ್ಯಾರ್ಥಿಗಳು, ಸೊ ಒಂದು 4 ವರ್ಷದ ಕ್ವಶನ್ ಪೇಪರ್ ಅಲ್ಲಿ ಒಂದು ಕ್ವಶನ್ಸ್ ಅನ್ನು ಪದೇ ಪದೇ ಕೇಳಿದರೆ, ಒಂದು ಬಾರಿ ಮಾತ್ರ ಒಂದು ಕ್ವಶನ್ ಅನ್ನ ಕೇಳಿದರೆ, ಸೊ ಆ ಕ್ವಶನ್ ಈ ಬಾರಿ ಬರಲ್ಲ ಅಂತ ಅನ್ಕೊಳಕ್ ಹೋಗಬೇಡಿ. ಸೊ 4 ವರ್ಷ ಓದಿದಿರ ಓಕೆ, ಅಂದ್ರೆ ಒಂದು ಕ್ವಶನ್ ಪದೇ ಪದೇ ಕೇಳಿದರೆ ಅದರ ಬದಲಿಯಾಗಿ ಇನ್ನೊಂದು ವರ್ಷದಲ್ಲಿ ಅದೇ ಚಾಪ್ಟರ್ ಇಂದ ಅದರ ಕ್ವಶನ್ ಬದಲು ಬೇರೆ ಕ್ವಶನ್ ಕೊಟ್ಟಿರ್ತಾರಲ್ಲ ಆ ಕ್ವಶನ್ ಅನ್ನ ಕೂಡ ನೋಡ್ಕೊಂಡ್ರೆ ವಿದ್ಯಾರ್ಥಿಗಳು. ಮತ್ತೆ ಅದೇ ಸಂಬಂಧಪಟ್ಟಂತೆ ಇವಾಗ ಈ ಕ್ವಶನ್ ಕೊಟ್ಟಿಲ್ಲ ಅಂದ್ರೆ ಯಾವುದನ್ನ ಕೊಡಬಹುದು ಅಂತ ನೀವು ಕೂಡ ಇಲ್ಲಿ ಸ್ವಲ್ಪ ಥಿಂಕ್ ಮಾಡ್ಬೇಕಿರುತ್ತೆ ಓನ್ ಆಗಿ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಕ್ವಶನ್ ಕೊಟ್ಟಿರೋದು ಇಂಪಾರ್ಟೆಂಟ್ ಇದ್ರೆ ಅದನ್ನ ಓದ್ಕೊಂಡಿರಿ. ನಂತರದಲ್ಲಿ ವಿದ್ಯಾರ್ಥಿಗಳು ಯಾವುದನ್ನ ಕೊಡಬಹುದು ಅಂತ ಊಹೆನು ಮಾಡ್ಕೊಂಡು ಅದರ ರಿಲೇಟೆಡ್ ಕೂಡ ಓದ್ಕೊಂಡ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಿಲಬಸ್ ಕವರ್ ಮಾಡಬೇಕಿರುತ್ತೆ. ನೀವು ಮಾರ್ಕ್ಸ್ ತೆಗೆಯೋದು ಜೊತೆಗಿನ ವಿದ್ಯಾರ್ಥಿಗಳಿಗೆ ಶಿಕ್ಷಕರಾಗ್ತಿರೋದ್ರಿಂದ ಹೆಚ್ಚಿಗೆ ಜ್ಞಾನನ ಪಡೆಯುವಂಥದ್ದು ಪ್ರಮುಖವಾಗಿರುತ್ತೆ. ಆ ಕಾರಣಕ್ಕೆ ಸಿಲಬಸ್ ಅನ್ನ ಕೂಡ ರೆಫರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ವಿದ್ಯಾರ್ಥಿಗಳಿಗೆ. ಸಿಲಬಸ್ ರೆಫರ್ ಮಾಡೋದ್ರಿಂದ ಕೂಡ ಉತ್ತಮ ಫಲಿತಾಂಶ ನಿಮಗೆ ಬರುತ್ತೆ. ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳಿದ್ರು ಕೂಡ ಒಂದ್ ಪಕ್ಷ ನಿಮ್ಗೆ ಯಾವ ತರ ಕ್ವಶನ್ಸ್ ಗಳು ಟಫ್ ಅಂತ ಹಾಗೆ ಅಂದ್ರೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಬರ್ದಿರುವಂತ ಕೆಲವೊಂದು ಕ್ವಶನ್ಸ್ ಗಳು ಬಂದ್ಬಿಟ್ರೆ ನಿಮ್ಮ ಒಂದು ಅಂದ್ರೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂತೆಲ್ಲ ಕೊಟ್ಟಿರ್ತಾರಲ್ಲ, ಆ ಸಂದರ್ಭಗಳಲ್ಲಿ ಅಲ್ಲಿ ಟಫ್ ಆಯ್ತು ಅನ್ನೋ ಸಂದರ್ಭದಲ್ಲಿ ಸಿಲಬಸ್ ನೀವು ರೆಫರ್ ಮಾಡಿದ್ರೆ, ಎಲ್ಲ ಸಿಲಬಸ್ ಅಂದ್ರೆ ಆಲ್ಮೋಸ್ಟ್ ನೀವು ರೆಫರ್ ಮಾಡಿ ಒಂದ್ಸಲ ಆದ್ರೂ ಕೂಡ ಓದ್ಕೊಂಡಿದ್ರೆ ಅಂತಂದ್ರೆ ನಿಮಗೆ ಈಸಿ ಅನ್ಸುತ್ತೆ. ಅಟೆಂಡ್ ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಅಟೆಂಡ್ ಮಾಡ್ತೀನಿ, ಬಿಟ್ಟು ಬರೋದಕ್ಕಿಂತ ಅಟೆಂಡ್ ಮಾಡೋದು ವಾಸಿ ವಿದ್ಯಾರ್ಥಿಗಳ ಕಾರಣಕ್ಕೆ ಸಿಲಬಸ್ ಅಂತೂ ರೆಫರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಪ್ರಶ್ನೆ ಪತ್ರಿಕೆನ ಓದೋದ್ರಿಂದ ಹೆಚ್ಚಿಗೆ ಅಂಕನ ತೆಗಿಬಹುದಾಗಿರುತ್ತೆ. ಸಿಲಬಸ್ ಅಂತೂ ರೆಫರ್ ಮಾಡಿರಿ ಅಂತ ಹೇಳ್ತೀನಿ. ನಂತರದಲ್ಲಿ ಅಂದ್ರೆ ಎಷ್ಟೇ ಓದಿದ್ರು ಕೂಡ ಕ್ವಶನ್ ಪೇಪರ್ ಎಲ್ಲ ರೆಫರ್ ಮಾಡಿದ್ರು ಕೂಡ ಒಂದು ಬಾರಿ ಯಾರು ಸಿಲಬಸ್ ನ ರೆಫರ್ ಮಾಡಿ, ಮತ್ತೆ ಜ್ಞಾನನ ತಿಳ್ಕೊಳ್ಳೋದಕ್ಕೆ ಮತ್ತೆ ಪ್ರಶ್ನೆ ಪತ್ರಿಕೆ ಟ್ವಿಸ್ಟ್ ಆಯ್ತು ಇನ್ನೊಂದು ಮತ್ತೊಂದು ಕೂಡ ಸಿಲಬಸ್ ನಿಮಗೆ ಆವಾಗ ಸಹಾಯಕ್ಕೆ ಬರುತ್ತೆ. ಎರಡನೇದಾಗಿ ಇವಾಗ ನಾನು ಯಾವ ತರ ಓದ್ತೀನಿ
ಹೋಗ್ತೀನಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನಿಮ್ಗೆ ಅರ್ಥ ಆಯ್ತು, ಕ್ವಶನ್ ಪೇಪರ್ ಓದಬೇಕು, ಸಿಲೆಬಸ್ ಓದಬೇಕು, ಇಷ್ಟಂತೂ ನೀವು ಓದಿ. ಇವಾಗ ಅಲ್ಲಿ ನಾನು ಹೇಳ್ತೀನಲ್ಲ, ಈ ಒಂದು ಅಂಶಗಳಲ್ಲಿ ನಾನು ಓದೋ ಮೆಥಡ್ ಅನ್ನು ಕೂಡ ಹೇಳ್ತೀನಿ. ನಂತರದಲ್ಲಿ ಅದರಲ್ಲಿ ನೀವು ಅದನ್ನ ಫಾಲೋ ಮಾಡಿದ್ದೀನ ಅಂತ ಕೂಡ ಕೆಲವೊಂದನ್ನ ಹೇಳಿರ್ತೀನಿ. ಸೊ ಅದು ಎಲ್ಲರಿಗೂ ಅನ್ವಯ ಆಗೋ ತರದಲ್ಲಿ ಕೂಡ ಇರ್ತವೆ. ಸೊ ನಿಮ್ಗೆ ಬಿಟ್ಟಿರುವಂತದ್ದು ಇದನ್ನ ಅಂತ ಹೇಳ್ತಾ, ಮೊದಲನೇದಾಗಿ ಪ್ರಶ್ನೆ ಪತ್ರಿಕೆನ ಓದಿ ಅಂತ ಹೇಳಿದೆ. ನಾನು ಪ್ರಶ್ನೆ ಪತ್ರಿಕೆ ಯಾವ ತರ ಓದ್ತೀನಿ ಅಂದ್ರೆ, ಪದೇ ಪದೇ ಒಂದು ಪ್ರಶ್ನೆಗಳೇನು ಬಂದಿರ್ತಾವಲ್ಲ ಅವುಗಳನ್ನ ಮೆನ್ಷನ್ ಅಂದ್ರೆ ಬರ್ಕೋತೀನಿ. ಇವಾಗ ಒಂದು ನಿಮ್ಗೆ ಹೇಳ್ತಿರುವಂತ ಒಂದು ಟಿಪ್ಸ್ ಏನಂದ್ರೆ, ಒಂದು 10 ರಿಂದ 15 ಶೀಟ್ಗಳು ಬರ್ತಲ್ಲ, ಅಂದ್ರೆ A4 ಶೀಟ್ ಅನ್ನು ಬರ್ತಲ್ಲ, ಪೇಜ್ಗಳು, ಒಂದು A4 ಶೀಟ್ ಅನ್ನು ಒಂದು ಪಿನ್ ಮಾಡ್ಬಿಟ್ಟು ಒಂದು 15 ಶೀಟ್, ಒಂದು 20 ಶೀಟ್ ಅನ್ನ ಪಿನ್ ಮಾಡಿ ಇಟ್ಕೊಂಡಿರಿ. ಅದ್ರಲ್ಲಿ ನೀವು ಬರ್ದು ಬಿಡಿ, ಈ ಸಬ್ಜೆಕ್ಟ್, ಇತ್ತ ಹೆಸರು, ಈ ಒಂದು ಪರೀಕ್ಷೆಯ ಕಾರಣಕ್ಕೆ ಇದನ್ನ ಉದ್ದೇಶ, ಗುರಿ ಅಂತೆಲ್ಲ ನೀವು ಬರ್ಕೊಂಡಿರಿ. ಜಸ್ಟ್ ಪರೀಕ್ಷೆ ಮುಗಿಯೋ ತನಕ ಆ ಒಂದು ಸಬ್ಜೆಕ್ಟ್ ವೈಸ್ ಅದನ್ನ ಮಾಡ್ಕೊಂಡ್ರಿ. ಒಂದು 15-20 A4 ಶೀಟ್ ಅನ್ನು ಹಾಕ್ಬಿಟ್ಟು ಪಿನ್ ಮಾಡ್ಕೊಂಡು ಒಂದು ನೋಟ್ಸ್ ತರ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಫಸ್ಟ್ ಪೇಜ್ ಅಲ್ಲೆಲ್ಲ ನೀವು ಗುರಿ, ಉದ್ದೇಶ, ಏನ್ ಕಾರಣಕ್ಕೆ ಎಷ್ಟು ಸ್ಕೋರ್ ಮಾಡ್ಬೇಕು ಅನ್ಕೊಂತೀರಿ, ಎಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಇದೆ, ಎಷ್ಟು ಗಂಟೆ ಇರುತ್ತೆ, ಪ್ರಮುಖವಾಗಿ ಏನೇನು ಬರೀಬೇಕು ಬರ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಕ್ವಶನ್ಸ್ ವೈಸ್ ಅಲ್ಲಿ ಕ್ವಶನ್ ಅನ್ನ ವಿಂಗಡಣೆ ಮಾಡಬೇಕಿರುತ್ತೆ. ಇಲ್ಲಿ ಅದ್ರಲ್ಲಿ ಏನಂದ್ರೆ, ಪ್ರಶ್ನೆಗಳೇನು ಬರುತ್ತಲ್ಲ ವಿದ್ಯಾರ್ಥಿಗಳು, ಆ ಒಂದು ಪ್ರಶ್ನೆ ಪತ್ರಿಕೆನ ಇಟ್ಕೊಳ್ಳಿ. 5 ವರ್ಷದ ಪ್ರಶ್ನೆ ಪತ್ರಿಕೆ PDF ಅಲ್ಲಿ ಇರ್ಬೋದು, ಮೊಬೈಲ್ ಇರ್ಬೋದು, ಅವುಗಳನ್ನ ನೋಡ್ತಾ ನೀವು ಪ್ರಶ್ನೆ ಪತ್ರಿಕೆನ ಅಧ್ಯಾಯವಾರು, ಅಂದ್ರೆ ಅಧ್ಯಾಯ ಅಥವಾ ಘಟಕವಾರು ವಿದ್ಯಾರ್ಥಿಗಳು ವಿಶ್ಲೇಷಣೆ ಮಾಡಬೇಕಿರುತ್ತೆ. ಒಂದೇ ಘಟಕ ಅಧ್ಯಾಯ 1 ಅಂತ ಹಾಕ್ತೀರಾ ಅನ್ಕೊಳ್ಳಿ, ಘಟಕ ಅಥವಾ ಅಧ್ಯಾಯ ಅಂತ ಹಾಕ್ಬಿಟ್ಟು 1 ಅಂತ ಹಾಕ್ತೀರಾ. ಆ ಒಂದು ಫಸ್ಟ್ ಚಾಪ್ಟರ್ ಅಲ್ಲಿ ಯಾವ ಪ್ರಶ್ನೆಗಳನ್ನ 5 ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಪದೇ ಪದೇ ಕೇಳಿದರೆ ಅದನ್ನ ಬರ್ಕೊಳ್ಳಿ. ಸೊ ಪದೇ ಪದೇ ಕೇಳಿರುವಂತದ್ದು, ಮತ್ತೆ 10 ಮಾರ್ಕ್ಸ್ ಕೇಳಿರುವಂತದ್ದು, 5 ಮಾರ್ಕ್ಸ್ ಕೇಳಿರುವಂತದ್ದು ಏನಿರ್ತಾವಲ್ಲ ಅವುಗಳನ್ನ ಬರ್ಕೊಳ್ಳಿ. ನಂತರದಲ್ಲಿ ಅಂದ್ರೆ ಫಸ್ಟ್ 10 ಮಾರ್ಕ್ಸ್ ಬರ್ಕೊಳ್ಳಿ, ಸೆಕೆಂಡ್ 5 ಮಾರ್ಕ್ಸ್ ಬರ್ಕೊಳ್ಳಿ, ನಿಮ್ಮ ಇಷ್ಟ ಹೆಂಗಾರು ಬರ್ಕೊಳ್ಳಿ. ಒಟ್ಟಿನಲ್ಲಿ ರಿಪೀಟೆಡ್ ಆಗಿರುವಂತದ್ದು ಅಂದ್ರೆ ಆ ಚಾಪ್ಟರ್ ಅಲ್ಲಿ, ಅಂದ್ರೆ ಆ ಪಾಠದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ ನೀವು. ಸೊ ಆ ಒಂದು ಫಸ್ಟ್ ಚಾಪ್ಟರ್ ಲಿಸ್ಟ್ ಮಾಡ್ತಾ ಹೋಗ್ತೀರಾ ಅಂದ್ರೆ 5 ವರ್ಷದಲ್ಲಿ ಆಲ್ಮೋಸ್ಟ್ ರಿಪೀಟ್ ಆಗ್ತಾನೆ ಇರ್ತವೆ ಮೆಜಾರಿಟಿ. ಸೊ 8 ಕ್ವಶನ್ ಬರ್ಬೋದು, ಹೆಚ್ಚಂದ್ರೆ ಒಂದು 8 ರಿಂದ 10 ಕ್ವಶನ್ ಬರ್ತವೆ. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಅಧ್ಯಾಯ 2 ಅಂತ ಹಾಕಿ, ಆ ಅಧ್ಯಾಯ 2ರಲ್ಲಿ 2024ರಲ್ಲಿ ಯಾವ್ದು ಕೇಳಿದರೆ, 25ರಲ್ಲಿ ಯಾವ ಕ್ವಶನ್ ಕೇಳಿದರೆ, 23ರಲ್ಲಿ, 21ರಲ್ಲಿ, ಈ ತರ ಎಲ್ಲ ಅಧ್ಯಾಯ ವೈಸಲ್ಲಿ ವಿಂಗಡಣೆ ಮಾಡ್ತಾ ಬನ್ನಿ. ಅಂದ್ರೆ ಆ ವರ್ಷದ, ಅಂದ್ರೆ ನೀವು ಚಾಪ್ಟರ್ ವೈಸ್ ಅಲ್ಲಿ ಬರ್ಕೊಂತಾ ಬನ್ನಿ. ಒಂದು ಚಾಪ್ಟರ್ ಅಲ್ಲಿ ಇವಾಗ 5 ವರ್ಷಗಳಲ್ಲಿ ಯಾವ ಯಾವ ಪ್ರಶ್ನೆಗಳು ಬಂದಿದಾವೆ, ಸೊ ಆ ಒಂದು ಚಾಪ್ಟರ್ ಇಂದ ಯಾವ ತರ ಕ್ವಶನ್ಸ್ ಅನ್ನ ತೆಗಿತಾರೆ ಅಂತ ನಿಮಗೆ ಒಂದು ಐಡಿಯಾ ಬರುತ್ತೆ. ಇವಾಗ ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ತರ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಬದಲಿ ಪ್ರಶ್ನೆಗಳನ್ನ ಓದಿ ಅಂತ ಅವಾಗಲೇ ಹೇಳಿದೆ. ಸೊ ಬದಲಿ ಪ್ರಶ್ನೆಗಳನ್ನ ಓದಿ. ಸೊ ಇವಾಗ 4 ಬಾರಿ ಕ್ವಶನ್ಸ್ ಕೇಳಿದ್ದಾರೆ ಅಂದ ತಕ್ಷಣ 5ನೇ ಬಾರಿ ಬೇರೆದ್ ಕೇಳಿದ್ದಾರೆ ಅಂದ್ರೆ 5ನೇ ಬಾರಿ ಕೇಳಿರೋ ಕ್ವಶನ್ಸ್ ಕಡೆ ಇಂಪಾರ್ಟೆಂಟ್ ಕೊಡಿ ನೀವು. ಓಕೆ, ಇವಾಗ ಯಾವ್ದೋ 2020ರಲ್ಲಿ ಒಂದು ಕ್ವಶನ್ ಕೇಳಿದರೆ ಅದನ್ನ 4 ವರ್ಷದ ಕಳೆದಲ್ಲಿ ಕೇಳೇ ಇಲ್ಲ ಅಂದ್ರೂ ಕೂಡ ನಾಳೆ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳೋ ಸಾಧ್ಯತೆಗಳು ಇರ್ತವೆ ಬರುವಂತ ಎಕ್ಸಾಮ್ ಅಲ್ಲಿ. ಆ ಕಾರಣಕ್ಕೆ ಬದಲಿ ಪ್ರಶ್ನೆಗಳು ಇವಾಗ ಕೇಳಿಲ್ಲ ಅಂದ್ರೆ ಯಾವ್ದು ಕೇಳಬಹುದು ಅದನ್ನ ಕೂಡ ಗಮನ ಹರಿಸಿರಿ. ಇವಾಗ ಭೂಕಂಪ ಅಂತ ಪದೇ ಪದೇ ಕೇಳಿದ್ದಾರೆ ಅಂತಂದ್ರೆ ಭೂಕಂಪದ ಬದಲು ಪ್ರವಾಹನೂ ಕೇಳಬಹುದು, ಚಂಡಮಾರುತನೂ ಕೇಳಬಹುದು. ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ರಿ. ಬಟ್ ಮೆಜಾರಿಟಿ ಭೂಕಂಪನ ಹೆಚ್ಚಿಗೆ ಓದಿರಿ. ಬಟ್ ರಿಲೇಟೆಡ್ ಅದನ್ನ ಬದಲಾಗಿ ಯಾವ್ದು ಕೇಳಬಹುದು, ಬದಲಿ ಪ್ರಶ್ನೆಗಳ ಕಡೆನೂ ಹೆಚ್ಚಿಗೆ ಗಮನ ಕೊಡಿ ಅಂತ ಹೇಳ್ತೀನಿ. ನಂತರ ಸಿಲೆಬಸ್ ಅನ್ನ ಮುಗಿಸಿದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ, ಅಂದ್ರೆ ಸಿಲೆಬಸ್ ಅನ್ನ ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಶಿಕ್ಷಕರಾಗ್ತಿರೋದ್ರಿಂದ ಸಿಲೆಬಸ್ ಅಂತ ಓದಿ ಕ್ವಶನ್ ಪೇಪರ್ ಜೊತೆಗೆ. ನಂತರ ಪರೀಕ್ಷೆಗೆ ಹತ್ತಿರ ಸಂದರ್ಭದಲ್ಲಿ ಓದ್ತಿದ್ರೆ ಹಾಗೆ ಅಂದ್ರೆ ಘಟಕಗಳಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ಚಾಪ್ಟರ್ ಒಂದು 8-9 ಕ್ವಶನ್ ಬಂದಿರುತ್ತೆ ನಿಮಗೆ, ಸೆಕೆಂಡ್ ಚಾಪ್ಟರ್ 7-8 ಕ್ವಶನ್ ಬಂದಿರುತ್ತೆ, ಥರ್ಡ್ ಚಾಪ್ಟರ್ 5 ಕ್ವಶನ್ ಬಂದಿರುತ್ತೆ, ಫೋರ್ತ್ ಚಾಪ್ಟರ್ ಕೆಲವೊಂದು ಕ್ವಶನ್ಸ್ ಬಂದಿರ್ತವೆ. ಈ ಸಂದರ್ಭಗಳಲ್ಲಿ ನಿಮಗೆ ಹೆಚ್ಚಿಗೆ ಕ್ವಶನ್ಸ್ಗಳು ಯಾವ ಚಾಪ್ಟರ್ ಅಲ್ಲಿ ಬರ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಿ, ಮತ್ತೆ ಹೆಚ್ಚಿಗೆ ಮಾರ್ಕ್ಸ್ಗಳು ಯಾವ ಚಾಪ್ಟರ್ ಬರ್ತಿದೆ ಅದನ್ನ ಐಡೆಂಟಿಫೈ ಮಾಡಿ. ಆ ಚಾಪ್ಟರ್ನ ಬಿಡಕ್ಕೆ ಹೋಗಬೇಡಿ. ಸ್ವಲ್ಪ ಕಷ್ಟ ಆದ್ರೂ ಕೂಡ ಆ ಚಾಪ್ಟರ್ನ ಓದಿ. ಮತ್ತೆ ಇನ್ನೊಂದು, ಕಷ್ಟ ಆದ್ರೂ ಕೂಡ ಆ ಚಾಪ್ಟರ್ ಓದಿ. ಅಥವಾ ನಿಮ್ಗೆ ಯಾವ ಚಾಪ್ಟರ್ ಕಷ್ಟ ಆಗುತ್ತಲ್ಲ, 4 ಚಾಪ್ಟರ್ ಇದೆ ಅನ್ಕೊಳ್ಳಿ ವಿದ್ಯಾರ್ಥಿಗಳೇ, 4ರಲ್ಲಿ ಒಂದು ಚಾಪ್ಟರ್ನ ಲೆಸ್ ಮಾಡ್ಕೊಳ್ಳಿ ನಿಮ್ಗೆ. ಅಂದ್ರೆ ಕಾನ್ಫಿಡೆಂಟ್ ಆಗಿ 3 ಚಾಪ್ಟರ್ನ ಪ್ರಿಪೇರ್ ಆಗಿ, 4ನೇ ಚಾಪ್ಟರ್ನು ಕೂಡ ಓದಿರಿ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. 3 ಚಾಪ್ಟರ್ಗೆ ಪಕ್ಕಾ ಪ್ರಿಪೇರ್ ಆಗಿ 3 ಚಾಪ್ಟರ್ಲೆ ಅಟೆಂಡ್ ಮಾಡ್ತೀನಿ ಅಥವಾ 3 ಚಾಪ್ಟರ್ಲೆ ಬರಿತೀನಿ ಅಂತ ಅಂದ್ಬಿಟ್ಟು 4ನೇ ಚಾಪ್ಟರ್ನ ಓದಿರಿ. ಬಿಡಕ್ ಹೋಗ್ಬಿಡಿ 4ನೇ ಚಾಪ್ಟರ್ನ. ಯಾಕಂದ್ರೆ 3 ಚಾಪ್ಟರ್ಲೆ ಟಫೆಸ್ಟ್ ಬಂದ್ಬಿಟ್ಟು ಯಾವ್ದೋ ಒಂದು ಕ್ವಶನ್ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಂದ್ರೆ 4ನೇ ಚಾಪ್ಟರ್ ಓದಿರಿ. ಅದು ಯಾವ್ದೋ ಒಂದು ಕ್ವಶನ್ ಈಸಿ ಬಂದಿರೋ ಕೂಡ ರಿಲೇಟೆಡ್ ನಿಮಗೆ ಕಂಪೇರಬಲ್, ಅದಕ್ಕೆ ಬೆಸ್ಟ್ ಆನ್ಸರ್ ಬರೆಯೋದು ಅಂದ್ರೆ ಬರಿಬೋದಾಗಿರುತ್ತೆ. ಆ ಕಾರಣಕ್ಕೆ 4 ಚಾಪ್ಟರ್ನ ಓದಿ, 3ಕಂತೂ ಪರ್ಫೆಕ್ಟ್ ಆಗಿ. ಸೊ ಆ ಕಾರಣಕ್ಕೆ ನಿಮಗೆ 3 ಚಾಪ್ಟರ್ನೇ ಪ್ರಿಪೇರ್ ಆಗ್ತೀನಿ ಅಂತ ಒಂದು ತಲೆಯಲ್ಲಿ ಇರುತ್ತೆ. ಮತ್ತೆ 4 ಚಾಪ್ಟರ್ ಓದಬೇಕು ಅನ್ನೋ ಒತ್ತಡ ಇರೋದಿಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅರ್ಥ ಆಗ್ತಿದೆ ಅನ್ಕೊಂಡು ಹೇಳ್ತಿರುವಂತ ವಿಷಯ. ಆ ಕಾರಣಕ್ಕೆ ಹೆಚ್ಚಿಗೆ ಮಾರ್ಕ್ಸ್ ಯಾವ್ದ್ರಲ್ಲಿ ಬರ್ತಿದೆ, ಹೆಚ್ಚಿಗೆ ಕ್ವಶನ್ಸ್ ಯಾವ್ದ್ರಲ್ಲಿ ಬರ್ತಿದೆ ಅಂತ 3 ಚಾಪ್ಟರ್ ಗಳನ್ನ ಚೂಸ್ ಮಾಡ್ಕೊಳ್ಳಿ, ಈಸಿ ನಿಮ್ಗೆ ಆಗ್ತಿರುವಂತ ಚಾಪ್ಟರ್ ಗಳನ್ನ. ನಂತರದಲ್ಲಿ ಓದುವಾಗ ಗಮನ ಕೊಟ್ಟುವುದು, ಯಾವುದೇ ಗದ್ದಲವಾದಂತ ಒಂದು ಗದ್ದಲ ಆಗದಿರುವಂತ ಸ್ಥಳದಲ್ಲಿ ಕೂತ್ಕೊಂಡು ಓದಿ. ಮತ್ತೆ ಶಾಂತಮಯ ವಾತಾವರಣ ಇರತಕ್ಕಂತ ಸ್ಥಳದಲ್ಲಿ, ಆ ಸನ್ನಿವೇಶದಲ್ಲಿ ಓದಿ ವಿದ್ಯಾರ್ಥಿಗಳು. ಇವಾಗ ನಿದ್ದೆ ಮಾಡ್ತಿದ್ದೀರಾ ಅಂತಂದ್ರೆ ನಿದ್ದೆ ಮಾಡ್ಬಿಟ್ಟೆ ಓದಿ. ಆಲ್ಮೋಸ್ಟ್ ನಿದ್ದೆಗಿಟ್ಟಿ ಓದ್ತೀರಾ ಅಂತಂದ್ರೆ ಅದು ವರ್ಕ್ ಆಗೋದಿಲ್ಲ. ಬಟ್ ಎಕ್ಸಾಮ್ ಟೈಮಲ್ಲಿ ಓದ್ತಿದ್ದೀರಾ ಅಂದ್ರೆ ನಿದ್ದೆಗಿಟ್ಟಾದ್ರೂ ಕೂಡ ಟೀ ಕುಡ್ಕೊಂಡು, ಕಣ್ಣಿಗೆ ತಣ್ಣೀರು ಹಚ್ಕೊಂಡು, ಏನೋ ಒಂದು ಮಾಡ್ಕೊಂಡು ಓದಿ ಒಟ್ಟಿನಲ್ಲಿ. ಸೊ ಯಾವ ತರ ಓದ್ಬೇಕಂತ ಮುಂದಿನ ದಿನದಲ್ಲಿ ಮಾಹಿತಿನ ಕೊಡ್ತೇವೆ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಆಗಿ ಅಂತ ಹೇಳ್ತಾ, ಈಗ ಓದ್ತಾ ಇದೀವಿ, ನಾವು ಓದಿದೀವಿ. ಸೊ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪಾಯಿಂಟ್ಸ್ಗಳು ಮಾಡ್ತಾ ಹೋಗುತ್ತೆ, ಅರ್ಥ ಆಗ್ತಿಲ್ಲ ಹಾಗೆ ಅಂತ ಹೇಳ್ತೀರಾ. ಯಾವ ತರ ಓದಿದೆ ನೆನ್ಪಿಟ್ಕೋಬೇಕು ಅಂತೆಲ್ಲ ಮುಂದಿನ ವಿಡಿಯೋಸ್ ಬರ್ತವೆ ನಿಮಗೆ. ಸೊ ಓದಿದ್ದನ್ನ ಪಾಯಿಂಟ್ಸ್ ಮಾಡಿ ನೆನ್ಪಿಟ್ಕೊಳ್ಳಿ. ಅದನ್ನ ಪಾಯಿಂಟ್ಸ್ ವೈಸ್ ಅಲ್ಲೇ ಓದಕ್ಕೆ ಟ್ರೈ ಮಾಡಿ. ನೀವು ಎಕ್ಸಾಮ್ ಬರೀಬೇಕಾದ್ರು ಕೂಡ ಯಾವ ತರ ಬರೀಬೇಕು ಅಂತ ತಿಳಿಸ್ಕೊಡ್ತೇನೆ. ಬಟ್ ಪಾಯಿಂಟ್ ವೈಸ್ ಅಲ್ಲಿ ಅದನ್ನ ಬರೆಯಕ್ಕೆ ಟ್ರೈ ಮಾಡಿ ಆದಷ್ಟು ವಿದ್ಯಾರ್ಥಿಗಳು. ಪಾಯಿಂಟ್ ವೈಸ್ ಅಲ್ಲೇ ಓದಿ, ನೀವು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಅವಾಗ ನೀವು ಆನ್ಸರ್ ಅನ್ನ ಬರೀಬಹುದು ಎಕ್ಸಾಮ್ ಟೈಮಲ್ಲಿ. ಸೊ ಪಾಯಿಂಟ್ಸ್ ನ ಆದಷ್ಟು ನೆನ್ಪು ಮಾಡ್ಕೊಂತಾ ಇರಿ, ಬರೆದು ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ನಿಮ್ಗೆ ನೆನ್ಪು ಮಾಡ್ಕೋತೀರ ಅಂದ್ರೆ ಕಣ್ಣು ಮುಚ್ಕೊಂಡು ಈ ತರ 1, 2, 3ನೇ ಪಾಯಿಂಟ್, 4ನೇ ಪಾಯಿಂಟ್, 5ನೇ ಪಾಯಿಂಟ್ ಆ ತರ ನೀವು ರೀಕಾಲ್ ಮಾಡ್ಕೊಂತಾ ಇರಿ. ನಂತರ
ವಿಡಿಯೋದಲ್ಲಿ ಪರೀಕ್ಷೆಗೆ ಮುನ್ನ 2ರಿಂದ 3 ಬಾರಿ ಆದ್ರೂ ಕೂಡ ವಿದ್ಯಾರ್ಥಿಗಳು ಓದಬೇಕಾಗಿರುತ್ತೆ. ಸಿಲೆಬಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರ್ಬೋದು, 2ರಿಂದ 3 ಬಾರಿ ಆದ್ರೂ ಕೂಡ ಆನ್ಸರ್ ಗಳನ್ನು ನೀವು ಓದಬೇಕಾಗಿರುತ್ತೆ. ನಂತರದಲ್ಲಿ 8ನೇ ಒಂದು ಪ್ರಮುಖವಾಗಿ ಇಲ್ಲಿ ಹೇಳ್ತಿರೋದೇನೆಂದ್ರೆ ಕೀ ಪಾಯಿಂಟ್ಸ್ ಗಳನ್ನ ಆದಷ್ಟು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಇದು ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಎಕ್ಸಾಮ್ ಹೋಗುವಂತ ಸಂದರ್ಭದಲ್ಲಿ ಕೀ ಪಾಯಿಂಟ್ಸ್ ಗಳನ್ನ ನೋಡ್ಕೊಂಡು ಹೋಗೋದಾಗಿರುತ್ತೆ. ಮತ್ತೆ ಆ ಕೀ ಪಾಯಿಂಟ್ಸ್ ಗಳು ನೆನಪಾದಾಗ ಆನ್ಸರ್ ಬರೆಯುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಮೌಲ್ಯಮಾಪಕರು ಕೂಡ ಕೀ ಪಾಯಿಂಟ್ಸ್ ಗಳನ್ನೇ ಹೆಚ್ಚಾಗಿ ನೋಡೋದ್ರಿಂದ ಅವ್ರಿಗೆ ಕೀ ಪಾಯಿಂಟ್ಸ್ ಅಷ್ಟೇ ಕೊಟ್ಟಿರ್ತಾರೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ, ಅದನ್ನ ನೋಡ್ಬೇಕಾದ್ರೆ ಅವ್ರಿಗೆ ವಿವರಣೆ ಅಷ್ಟೇ ಕೊಟ್ಟಿರೋದಿಲ್ಲ. ಬಟ್ ಆಸ್ ಟೀಚರ್ಗೆ ಅವ್ರಿಗೆ ಗೊತ್ತಿರುತ್ತೆ, ನಾಲೆಜ್ ಇರುತ್ತೆ. ಸೊ ಬಟ್ ನೀವು ಕೀ ಪಾಯಿಂಟ್ಸ್ ಗಳನ್ನ ನೆನಪಿಟ್ಕೊಂಡು ಅದನ್ನ ಮೆನ್ಷನ್ ಮಾಡಿ ಬರೆದಂತ ಸಂದರ್ಭದಲ್ಲಿ ನಿಮ್ಮ ಒಂದು ರಿಸಲ್ಟ್ ಉತ್ತಮ ಆಗುವ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಮತ್ತೆ ಮೆಜಾರಿಟಿ ಇವುಗಳನ್ನ ಫಾಲೋ ಮಾಡಿ. ಮತ್ತೆ ಯಾವ ತರ ಓದಿದ್ದೀರಾ ಅಂತ ತಿಳಿಸ್ಕೊಟ್ಟಿದ್ದೀನಿ. ಯಾವ ತರ ಬರೆಯೋದು ಕೂಡ ಮ್ಯಾಟರ್ ಆಗುತ್ತೆ. ಬರೆದ್ರೆ ಕೂಡ ನಿಮಗೆ 90% ಬರುವಂತದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ನಿಮಗೆ ಬರೆಯೋದನ್ನ ಕೂಡ ತಿಳಿಸ್ಕೊಡ್ತೇನೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲೇ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತರು ಕೂಡ ಮರಿದೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತದ್ದು.